ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಕಂಪ್ಲೀಟ್ ಪ್ಯಾಕ್ಡ್ ಆಗಿಬಿಟ್ಟಿದ್ದೀವಿ. ನಾನು ಅದೇ ತೀಲಿಟ್ಟಲೆ ಎಲ್ಲ ಅಕ್ಷಯಕಲ್ಪ ಹಾಲು ಬಂದಿತ್ತು, ಅದನ್ನು ಹಾಲಿನ ಪಾತ್ರೆಗೆ ಹಾಕ್ತಾ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡೆ. ನಂಗೆ ಉಪ್ಪಿಟ್ಟು ಅಂತಂದರೆ ತುಂಬ ಇಷ್ಟ. ಮಧ್ಯರಾತ್ರಿ ಕೊಟ್ಟರು ತಿಂತೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಕ್ರುವಿಗೆ ಇಷ್ಟ ಆಗಲ್ಲ. ತರಕಾರಿ ಏನಾರ ಹಾಕಿದ್ರೆ ಬಿಸಿ ಬಿಸಿ ತಿಂತಾರೆ. ಆ್ಯಂಡ್ ನೈಟು ನಾನು ಜೀರಿಗೆನ ನೆನೆ ಹಾಕ್ತೀನಿ. ಜೀರಿಗೆನ ನೆನೆ ಹಾಕ್ಬಿಟ್ಟು ಒಂದು ಲೋಟ, ಈ ಕಂಪ್ಲೀಟ್ ಲೋಟ ಅರ್ಧ ನೀರು ಆಗೋವಷ್ಟು ಚೆನ್ನಾಗಿ ಕುದಿಸಿ ಕುಡಿತೀನಿ. ತುಂಬ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಎದೆ ಹಾಲು ಹೆಚ್ಚಿಸೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದಕ್ಕೆ ನಾವು ಸೋಂಪು ಲಾಸ್ಟ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಎದೆ ಹಾಲು ಹೆಚ್ಚಿಸೋದಕ್ಕೆ ಯಾವ ರೀತಿ ಡ್ರಿಂಕ್ ಅಂತ. ಅದನ್ನು ವಾರಕ್ಕೆ 2 ಸಲ ಅಥವಾ 1 ಸಲ ತೊಗೊಳ್ತೀನಿ. ಈ ಬರೀ ಜೀರಿಗೆನೂ ತುಂಬ ಒಳ್ಳೆಯದು, ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕುಕ್ಕರಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ನ, ಏನು ಕುಕ್ಕರ್ ಒಳಗಡೆ ಒಂದು ಬೌಲ್ ಇಟ್ಬಿಟ್ಟು ನೀರು ತುಂಬಿಟ್ಟು ಸಪ್ರೇಟಾಗಿ ಅದಿತಿಗೆ ಕಟ್ಲೆಟ್ಗೆ ಸಪ್ರೇಟು, ಆಮೇಲೆ ಈ ಒಂದು ಇದಕ್ಕೆ ಸಪ್ರೇಟು, ಉಪ್ಪಿಟ್ಟಿಗೆ ಸಪ್ರೇಟು ಅಂತ ಅಂದ್ಬಿಟ್ಟು ನಾನು ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಪಜೀತಿಯಾಗಿ ಫುಲ್ಲು ಅಡುಗೆ ಮನೆಯಲ್ಲೆಲ್ಲ ಫುಲ್ಲು ಬೀಟ್ರೂಟ್ ಬೇರೆ ಹಾಕಿದ್ನ, ಬೀಟ್ರೂಟ್ ಪಲ್ಯ ಸಪ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಆ ಪಜ್ಜಿತಿ ಆಗೋಯ್ತಾ. ಬೀಟ್ರೂಟ್ ಪಲ್ಯ ಸಪ್ರೇಟು, ತರಕಾರಿ ಸಪ್ರೇಟು, ಅಂದರೆ ಉಳ್ಳಿಕಾಯಿ ಮತ್ತು ಕ್ಯಾರೆಟ್ ಸಪ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಆ ಪಜ್ಜಿತಿ ಮಾಡೋಕ್ಕೋಗಿ ಅಡುಗೆ ಮನೆಯೆಲ್ಲ ಫುಲ್ಲು ಇದಾಯಿತು. ನನಗೇನು ಅಂತಂದರೆ ನಾನು ಬೇಗನೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಅವ್ರನ್ನ ಇವಾಗ ಕಂಪ್ಲೀಟ್ ನಮ್ಮದು ರೊಟೀನ್ ಚೇಂಜ್ ಆಗಿದೆ, ಸೆಟ್ ಆಗಿದೆ. ಅಲ್ಲಿ ಅದಿತಿ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಿದ್ದಾರೆ ಅಲ್ವಾ, ಸೊ ಅವಿಷ್ಕಾನ ಮತ್ತು ಅದಿತಿನ ಒಂದೇ ಟೈಮಿಗೆ ಎಬ್ಬರಿಸಿ ಕಡಲೆ ಹಿಟ್ಟು ಮತ್ತು ಎಣ್ಣೆ ಮಸಾಜ್ ಪ್ರತಿದಿನ ಮಾಡ್ತೀನಿ ನಾನು, ನಿಮ್ಮೆಲ್ಲರಿಗೂ ಗೊತ್ತು. ಅದನ್ನು ಯಾವುದೂ ಮಿಸ್ ಮಾಡಬಾರ್ದು, ಬೇಗ ಮಲಗಿಸ್ಬೇಕು, ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಕಂಪ್ಲೀಟ್ ರೊಟೀನ್ ಸೆಟ್ ಆಗಿದೆ. ನಾನು ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೂಮಿಗೆ ಬಂದುಬಿಟ್ಟು ಅವರಿಬ್ಬರನ್ನ ಎಬ್ಬರಿಸ್ತೀನಿ, ಹಾಲು ಕೊಟ್ಬಿಟ್ಟು. ಉಪ್ಪಿಟ್ಟಿಗೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಫುಲ್ಲು ಅಡುಗೆ ಮನೆ ಎಲ್ಲ ಫುಲ್ಲು ಕೆಂಪು ಕಲರ್ ಹೋಗ್ಬಿಟ್ಟಿತ್ತು. ಆ ಕಬರ್ಡ್ ಸಂದಿ ಎಲ್ಲನೂ ಒರೆಸಿ ಅದೇ ಒಂದು ದೊಡ್ಡ ಕೆಲಸ ಆಯಿತು. ಹಾಗೆಯೇ ಒಂದೊಂದು ದಿನ ಅಂತೂ ಫುಲ್ಲು ದೊಡ್ಡ ಪಜಿತಿ ಆಗಿಬಿಡುತ್ತೆ. ಒಂದೊಂದು ಸಲ ಅನಿಸುತ್ತೆ ನನಗೆ, ನಾನು ಸ್ವಲ್ಪ ಅತಿ ಬುದ್ಧಿವಂತಿಕೆತನ ತೋರಿಸ್ಕೊಂಡು ಮಾಡೋಕ್ಕೋಗಿ ಏನೋ ಒಂದಾಗುತ್ತೆ ಅಂತ. ಏನು ಮಾಡೋಕ್ಕಾಗುತ್ತೆ, ಕ್ಲೀನ್ ಮಾಡಲೇಬೇಕಲ್ವ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದೆ. ಅಷ್ಟರಲ್ಲಿ ಆಲ್ಮೋಸ್ಟ್ 7:45 ಆಗೋಗ್ಬಿಟ್ಟಿತ್ತು. 7:15 ಎಬ್ಬರಿಸ್ತಾ ಇದ್ದೀನಿ ಇವಾಗ ಅದಿತಿನ. ಅದ್ರ ಡೀಟೇಲ್ಸ್ನ ಕೇಳ್ತೀರಾ, ಹೇಗೆ ಚೇಂಜ್ ಮಾಡಿದ್ರಿ ಅವರ ರೊಟೀನ್ನ ಅಂತ. ಟ್ರಸ್ಟ್ ಮೀ, ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಗೊತ್ತಾ. 3 ಜನನೂ ಫುಲ್ಲು ಎಲ್ಲ ಪ್ಯಾಕ್ಡಪ್ಪು. ಬೆಳಗ್ಗೆಯಿಂದ ಎದ್ದರೆ ನೈಟ್ ಮಲ್ಕೊಳ್ಳೋವರೆಗೂ ಅವರು ಬೇಗನೂ ನಿದ್ದೆ ಮಾಡ್ತಿದ್ದಾರೆ. ಅದೆಲ್ಲ ಆದಮೇಲೆ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೆ, ರುಬ್ಬೇ ಇರಲಿಲ್ಲ. ಅದನ್ನು ರುಬ್ಬಿಟ್ಟು ಕ್ರುವಿನೂ ಕುಡಿತಾರೆ, ಇದನ್ನು ನಾನು ಕುಡಿತೀನಿ. ಅಷ್ಟರಲ್ಲಿ ಉಪ್ಪಿಟ್ಟು ಸಹ ರೆಡಿ ಆಯಿತು. ಮೀಡಿಯಮ್ ರವೆ ಹಾಕ್ಕೊಂಡು ನಾನು ಉಪ್ಪಿಟ್ಟು ಮಾಡಿದ್ದು. ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತೆಳ್ಳಗೆ ಮಾಡಿ ಬಿಸಿ ಬಿಸಿ ತಿನ್ನಬೇಕು ಇದನ್ನು. ಸೊ ಬಿಸಿ ಬಿಸಿ ತಿನ್ನಬೇಕು ಅಂತಂದರೆ ನಾವು ಸ್ನಾನ ಆಗಿದ್ದು ಇದಕ್ಕೆ ಕುಕ್ಕರ್ ಅಂತೀನಿ, ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ಆ್ಯಕ್ಚುಲಿ ಮಕ್ಕಳಾದ್ಮೇಲಂತೂ ನನಗಂತೂ ಅದಿತಿ ಹುಟ್ಟಿದಾಗಿಂದನೂ ಬಿಸಿ ಬಿಸಿ ತಿನ್ನೋದಕ್ಕೆ ಆಗ್ತಾನೇ ಇಲ್ಲ. ನಂಗೆ ತುಂಬ ಇಷ್ಟ ಬಿಸಿ, ಅಂದರೆ ಹಾಗೆ ಅಲ್ವಾ, ಅಪ್ಪನ ಮನೇಲಿರೋವರೆಗೂ ಎಲ್ಲನೂ ಬಿಸಿ ಬಿಸಿ ಎಲ್ಲನೂ ಕೈಗೆ ತಂದು ಕೊಡ್ತಾರೆ. ಆವಾಗ ನಾವು ತುಂಬ ದುರಾಂಕಾರಗಳನ್ನ ತೋರಿಸ್ತೀವಿ, ಅದು ಬೇಡ ಇದು ಬೇಡ, ಇದು ತಿನ್ನಬೇಕಾ ಅದು ತಿನ್ನಬೇಕಾ ಅಂತ. ಆಫ್ಟರ್ ಬೇಬೀಸ್ ಅಥವಾ ಆಫ್ಟರ್ ಮ್ಯಾರೇಜ್ ನಾವೇ ಎಲ್ಲರಿಗೂ ಮಾಡಬೇಕು. ಅದು ನನ್ನ ವಿಷಯದಲ್ಲಂತೂ ತುಂಬ ಚೇಂಜಸ್ ಆಗಿದೆ. ಹಾಗೆಯೇ ಸ್ನಾನ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಓಟ್ಸ್ ರೆಸಿಪಿ ಅಂತಂದರೆ ಓಟ್ಸ್ ಕಿಚಡಿ. ಈ ಒಂದು ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಕಿಚಡಿ ಒಂದು ಸೀರೀಸಲ್ಲಿ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ. ಲಿಟಲ್ಗೆ ಓಟ್ಸ್ದು ಸೆರ್ಲ್ಯಾಕು, ಅದಕ್ಕೆ ಓಟ್ಸ್ ಕಿಚಡಿ. ಆ್ಯಂಡ್ ಇವತ್ತು ನಾನೊಂದು ಮಿಕ್ಸ್ಡ್ ಫ್ರೂಟ್ ಹೆಲ್ದಿ ಜ್ಯೂಸ್ನ ಹೇಗೆ ಮಾಡೋದು, ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ಆಮೇಲೆ ನಾನು ಮಾಡ್ತೀನಿ, ಅವರಿಬ್ಬರನ್ನ ಮಲಗಿಸ್ಬಿಟ್ಟು. ಸೊ ಓಟ್ಸ್ ಕಿಚಡಿ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮ್ಯಾಟ್ ಮೇಲೆ ಹಾಕಿದ್ರೆ ಹಿಂದೆನೇ ಬರುತ್ತೆ, ಅದು ಮೇಲೆ ಬರುತ್ತೆ, ನೆಲದ ಮೇಲೆ ಬರೋದು. ಮೇಲೆ ಹಾಕಿದ್ರೆ ಏನಕ್ಕೆ ನೆಲದ ಮೇಲೆ ಹೋಗೋದು? ನೋಡು ಚಿನ್ನಿ ಮರಿ, ಮ್ಯಾಟ್ ಮೇಲೆ ಹಾಕಿದ್ರೆ ಪಾಪ. ನೀವು ಎಷ್ಟೆಲ್ಲ ಸರಿ ಮಾಡ್ಕೊಳ್ಳಿ, ಇದೆಂತ ಜೋಗಿ ಥರ ಬಿಟ್ಕೊಂಡು. ನೀವು ಮ್ಯಾಟ್ ಮೇಲೆ ಹಾಕಿದ್ರೆ ನೆಲದ ಮೇಲೆ ಯಾಕೆ ಬರೋದು? ಬೇಡ ಚಿನಿಮಾ, ಎಷ್ಟೆಲ್ಲ ಸರಿ ಮಾಡ್ಕೊಳ್ಳೋದು, ಸರಿಯಾಗಿ ಚೆನ್ನಾಗಿ ಕಾಣಿಸ್ತಿಲ್ಲ. ಕ್ಲಿಪ್ ಏನಕ್ಕೋ ಬಿಚ್ಚಿದೆ. ಏನಕ್ಕೆ ಬಿಚ್ಚಿದೆ ಕ್ಲಿಪ್ಪ? ಕಿವಿಗೆ ನಿಕ್ಕೊಂಡಿರೋದು ಅತ್ತಿ. ಅಯ್ಯೋ ಅತ್ತಿ ಮರನೇ ಇಟ್ಕೊಂಡಿದ್ಯಾರ ಚಿನ್ನಿ. ಹೆಂಗೆ ಕೊಟ್ಟಿದ್ದೆ
ಕೊಟ್ಟಿದ್ದೀನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಒಂದು ಕಿಚಡಿ ಸ್ವಲ್ಪ ಮೈಲ್ಡ್ ಆಗಿದೆ. ಇವಾಗ ಅದಿತಿಗೆ ಅಷ್ಟು ಮೈಲ್ಡ್ ಇಷ್ಟ ಆಗಲ್ಲ. ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಒಂದು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಅವ್ರಿಗೆ ಸ್ಪೈಸಿ ಇಷ್ಟ ಆಗುತ್ತೆ, ನೀವು ಈ ಚೇಂಜಸ್ನ ಮಾಡ್ಕೋಬೋದು. ಈಗ ಓಟ್ಸ್ನ ಹಾಕೋತಾ ಇದ್ದೀನಿ, 3 ಟೇಬಲ್ ಸ್ಪೂನ್. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಮಕ್ಕಳ ಐರನ್ ಕಂಟೆಂಟ್ ಹೆಚ್ಚಾಗುತ್ತೆ. ಇಟ್ಸ್ ವೆರಿ ಗುಡ್. ಸೆರ್ಲಾಕ್ದು ಕನ್ಸಿಸ್ಟೆನ್ಸಿ ಕೇಳ್ತಿದ್ದೀರಲ್ಲ, ಸೊ 1 ಸ್ಪೂನ್ಗೆ ಒಂದು 1/2 ಗ್ಲಾಸಷ್ಟು ನೀರು ಚೆನ್ನಾಗಿ ಲಂಪ್ಸ್ ಇಲ್ದಿರೋ ರೀತಿ ಮಿಕ್ಸು. ಸೊ ಫುಲ್ಲು ಲಂಪ್ಸ್ ಇಲ್ದಿರೋ ರೀತಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಪಿಂಕ್ ಸಾಲ್ಟು. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಫುಲ್ಲು ಬೇಯಿಸ್ಬೇಕು. ಪಾಪುಮ್ಮ ನೋ ಚಾಕ್ಲೇಟ್. ತಿಂದರೆ ಏನಾಗುತ್ತೆ? ನೀರು ತಿಂದರೆ ಏನಾಗುತ್ತೆ? ನೀರು ತಿಂದರೆ ಏನಾಗುತ್ತೆ ಅಂದಿದ್ದು? ಒಬೇಸಿಟಿ ಆಗುತ್ತೆ. ಏಳರಿಂದ ಒಂದು 8 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಈ ಕನ್ಸಿಸ್ಟೆನ್ಸಿಲಿ ಇವಾಗ ನಾನು ಲಿಟಲೆಗೆ ಕೊಡ್ತಿರೋದು. ನೀರು ಇಳಿಸುವಾಗ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆರಿದ್ಮೇಲೆ ಇಳಿಸ್ತೀನಿ. ಫೋಟೋ ಅಡಿಗೆ ಅಡಿಗೆ ಮಮ್ಮು ಶರಿ ತಿಂತೀರಾ? ಓದ್ ಶರಿ ತಿಂತೀಯ ನೀವು? ತಿಂತೀರಾ? ಹಾಯ್ ಹಾಯ್ ಮಾಡಿ. ಹಾಯ್ ಹೆಂಗೆ ಹಾಯ್ ಮಾಡೋದು ಪಾಪು? ಹಾಯ್ ಕರೀರಿ, ಹಿಂಗೆ ಬನ್ನಿ 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 ಅಂತ ಕರೀರಿ. ಹೆಂಗಪ್ಪ ಕರೀದು? ಬನ್ನಿ ಬನ್ನಿ ಬಾ ಬಾ. ಹೆಂಗೆ ಕರೀದು? ಬಾಬಾ ಮಾಡಿ. ನಾ ಎಷ್ಟು ಬಿಡ ನನಗೆ ಹಿಂಗೆ ಮೊಲದ ಮರಿ ಥರ ಕಾಣಿಸ್ತೈತಿ. ಇದು ಮೊಲದ ಮರಿ ಥರ ಕಾಣಿಸ್ತೈತಿ ಇವತ್ತು. ಮೊಲದ ಮರಿ ಎಷ್ಟು ಬಿಡೋಣ ಮೊಲದ ಮರಿನಾ? ಮುತ್ತು ಮಗ. ಲಿಟಲಿಗೆ ಓಟ್ಸ್ ಸರ್ಲಾಕ್ ರೆಡಿ ಇದೆ. ಇವಾಗ ಅದಿತಿಗೆ ಓಟ್ಸ್ ಕಿಚಡಿ ಮಾಡಿಕೊಟ್ಟಿದ್ದೀನಿ. ಅವ್ರ ಪಾಡಿಗೆ ಅವ್ರು ತಿಂತಾರೆ. ಲಿಟಲಿಗೆ ನಾನು ಕಾಲ ಮೇಲೆ ಹಾಕೊಂಡು ತಿನ್ನಿಸ್ತೀನಿ. ಸೊ ಒಂದು 10ರಿಂದ 20 ನಿಮಿಷ, ಕೆಲವೊಂದ್ಸಲ 25 ನಿಮಿಷನೇ ಹಿಡಿಯುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಹರ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಲಾಸ್ಟು ಯಾವಾಗ ಫೀಡ್ ಮಾಡಿರ್ತೀನಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒಂದು 3ರಿಂದ 4 ಸ್ಪೂನ್ ಫಸ್ಟು ನಾನು ನೀರು ಕುಡಿಸ್ತೀನಿ, ಬಿಸಿನೀರು. 50 ml ವರೆಗೂ ನಾವು ನೀರು ಕೊಡ್ಬೋದು. ಅಷ್ಟು ಜೊತೆಗೆ ಅದಿತಿನೂ ಆಲ್ಮೋಸ್ಟ್ ಫಿನಿಶ್ ಮಾಡ್ತಾರೆ, ಸ್ವಲ್ಪ ಬಿಟ್ಟಿರ್ತಾರೆ, ಆಮೇಲೆ ನಾನು ತಿನ್ನಿಸ್ತೀನಿ. ಅಥವಾ ನನ್ನ ಕತೆ ಹೇಳಿದ್ರೆ ಅವ್ರ ಊಟ ಅವ್ರು ಮಾಡ್ಕೋತಾರೆ. ಬಟ್ ನನಗೆ ಜಾಸ್ತಿ ಗಿಲ್ಟ್ ಕಾಡುತ್ತೆ, ಅಯ್ಯೋ ನಾನೇ ಪಾಪ ಲಿಟಲ್ ಎಗ್ ಮಾತ್ರ ಊಟ ಮಾಡಿಸ್ತೀನಿ, ಅವ್ರಿಗೂ ಊಟ ಮಾಡಿಸಲ್ಲ ಅಂತ ನಂಗೆ ಸ್ವಲ್ಪ ಗಿಲ್ಟ್ ಕಾಡುತ್ತೆ. ಎಷ್ಟು ಬೇಕೋ ಅಷ್ಟು ತಿನ್ನಿಚ್ಚು ನಿಮ್ಮ. ನಾನು ಸ್ಟೋರಿ ಹೇಳ್ಬಿಟ್ಟು ತಿನ್ನಿಸ್ತೀನಿ ಅಥವಾ ನಾನು ಆಮೇಲೆ ತಿನ್ನಿಸ್ತೀನಿ, ಓಕೆನಾ? ತಿನ್ನಿ. ಓಕೆ. ಹೇಗಿದೆ?